ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನೀವೆಲ್ಲರೂ ಕೂಡ ನೋಡ್ತಾ ಇರಬಹುದು, ರೋಮನ್ ರೈನ್ಸ್ ಅವರು ಕೂಡ ಈಗ ಜಂತರ್ ಮಂತರ್ ಅಲ್ಲಿ ಆ ಒಂದು ಪ್ರೊಟೆಸ್ಟ್ ಏನ್ ನಡೀತಾ ಇದೆ ಅದನ್ನ ಹೋಗಿ ಜಾಯ್ನ್ ಆಗಿದ್ದಾರೆ. ಅಫ್ಕೋರ್ಸ್ ಇದೆಲ್ಲವೂ ಕೂಡ ಒಂದು AI ವಿಡಿಯೋ, ಬಟ್ ಇದನ್ನ ಇಂಡಿಯಾದಲ್ಲಿ ತುಂಬಾ ಜನ ನಿಜ ಅನ್ಕೊಂಡಿದ್ದಾರೆ. ಅಂಡ್ ಅದನ್ನ ನೋಡಿ ನನಗೇನೆ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಯಾಕಂದ್ರೆ ಈ ಒಂದು ಪೋಸ್ಟ್ ಗೆ ಇನ್ಸ್ಟಾಗ್ರಾಮ್ ಅಲ್ಲಿ 3 ಮಿಲಿಯನ್ ಗಿಂತ ಜಾಸ್ತಿ ಲೈಕ್ಸ್ ಗಳು ಬಂದಿದೆ. ನೀವಿಲ್ಲಿ ನೋಡ್ತಾ ಇರಬಹುದು. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಈ ರೀತಿ AI ಫೋಟೋಸ್ ಗಳನ್ನು ಕೂಡ ಯೂಸ್ ಮಾಡಿಕೊಂಡು ಇಷ್ಟೊಂದು ಲೈಕ್ಸ್ ಗಳನ್ನ ತಗೋತಾ ಇದಾರಲ್ಲ ಅಂತ. ನಿಜವಾಗ್ಲೂ ಅಲ್ಲಿ ಸ್ಟೂಡೆಂಟ್ಸ್ ಗಳ ಪ್ರೊಟೆಸ್ಟ್ ಆಗ್ತಾ ಇದ್ರೆ ನನ್ನ ಕಂಪ್ಲೀಟ್ ಸಪೋರ್ಟ್ ಅಲ್ಲಿರುತ್ತೆ. ಬಟ್ ಅದನ್ನ ಕೆಲವೊಂದಷ್ಟು ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಅದು ಯಾಕೋ ಸ್ಟೂಡೆಂಟ್ಸ್ ಗಳ ಪ್ರೊಟೆಸ್ಟ್ ಅಂತ ಅನಿಸ್ತಾ ಇಲ್ಲ. ಅಫ್ಕೋರ್ಸ್ ಸ್ಟೂಡೆಂಟ್ಸ್ ಗಳು ಕೂಡ ಹೋಗ್ತಾ ಇದ್ದಾರೆ, ನಮಗೋಸ್ಕರನೇ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಅಲ್ಲಿ ಬೇರೆ ಬೇರೆನೇ ಏನೇನೋ ನಡೀತಾ ಇದೆ. ಅದ್ರ ಬಗ್ಗೆ ಈಗ ನನ್ನ ಚಾನಲಲ್ಲಿ ಮಾತಾಡೋದು ಬೇಡ. ಸೊ ಸದ್ಯಕ್ಕೆ ಈಗ ರೋಮನ್ ರೈನ್ಸ್ ಅವರು ಕೂಡ ಆ ಒಂದು ಪ್ರೊಟೆಸ್ಟ್ ನ ಜಾಯಿನ್ ಆಗಿಲ್ಲ. ಅವರು ಆರಾಮಾಗಿ US ಅಲ್ಲಿ ಕೂತ್ಕೊಂಡಿದ್ದಾರೆ. ಮೊದಲನೇದಾಗಿ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಈ ಬಾರಿಯ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಯಾವ ರೀತಿ ಇತ್ತು ಅಂತ. NBA ಪ್ಲೇಯರ್ಸ್ ಗಳನ್ನ WWE ಅವರು ಇನ್ಕ್ಲೂಡ್ ಮಾಡಿದ್ರು ಈ ಬಾರಿಯ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ. ಯಾಕಂದ್ರೆ ಬಹಳಷ್ಟು ವರ್ಷಗಳ ನಂತರ USA ಅವರು NBA ಆ ಒಂದು ಚಾಂಪಿಯನ್ಶಿಪ್ ನ ವಿನ್ ಆಗಿದ್ರು. ಅಂಡ್ ಈಗ ಇದ್ರ ಬಗ್ಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಡಿಸ್ಕಷನ್ಸ್ ಗಳು ನಡೀತಾ ಇದೆಯಂತೆ. ಅಂಡ್ ಯಾರಿಗೂ ಕೂಡ ಇಂಟರ್ನಲ್ಲಿ ಆ ಒಂದು ವಿಚಾರ ಇಷ್ಟನೇ ಆಗ್ತಾ ಇಲ್ವಂತೆ. WWE ಅವರು ಯಾವ ರೀತಿ ರೋಮನ್ ರೈನ್ಸ್ ಹಾಗೆ ಜೇಲನ್ ಬ್ರಾನ್ಸನ್ ಅವರ ಸೆಗ್ಮೆಂಟ್ ನ ತೋರಿಸಿದ್ರು ಅಂತ. ಅಂಡ್ ಆ ಒಂದು ಕೊಲಾಬ್ರೇಷನ್ ನ ತೋರಿಸಿದ್ರಲ್ಲ, ನಿಜವಾಗ್ಲೂ ಅದರ ಅಗತ್ಯಕತೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಇರಲಿಲ್ಲ ಅಂತ ಎಲ್ಲರೂ ಕೂಡ ಮಾತಾಡ್ಕೋತಾ ಇದ್ದಾರೆ. ಅಂಡ್ ಇಂಡಿಯನ್ಸ್ ಗಳಿಗೂ ಅಷ್ಟೇ, ನಾವು ಏನ್ ನೋಡ್ತಾ ಇದೀವಿ ಅಂತ ಗೊತ್ತೇ ಆಗ್ತಾ ಇರಲಿಲ್ಲ. ನನಗೇನೋ ಓಕೆ ಬಿಡುಗರು, ಇಲ್ಲಿ IPL ನ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವೋ ಅಲ್ಲಿ ಅದಕ್ಕೋಸ್ಕರ NBA ನ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತ. ಅಂಡ್ ಅದರಿಂದ ನಾನು ಇದನ್ನ ಏನು ಕೂಡ ಜಾಸ್ತಿ ಮಾತಾಡೋದಕ್ಕೆ ಹೋಗ್ಲಿಲ್ಲ. ಬಟ್ ಓವರ್ ಆಲ್ ಎಲ್ಲರಿಗೂ ಕೂಡ ಆ ಒಂದು ಸೆಗ್ಮೆಂಟ್ ಲೈಕ್ ಆಗಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಸಮ್ಮರ್ ಸ್ಲಾಮ್ ನ ಮ್ಯಾಚ್ ಕಾರ್ಡ್ ಬಗ್ಗೆ. ಈಗಾಗಲೇ WWE ಅವರು 9 ಮ್ಯಾಚಸ್ ಗಳನ್ನ ಅಫಿಷಿಯಲ್ ಆಗಿ ಸಮ್ಮರ್ ಸ್ಲಾಮ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಟೋಟಲ್ ಆಗಿ ಈ ಬಾರಿಯ ಸಮ್ಮರ್ ಸ್ಲಾಮ್ ಅಲ್ಲಿ 12ರಿಂದ 13 ಮ್ಯಾಚಸ್ ಗಳು ಇರುತ್ತೆ ಅಂತ ರೆಸ್ಸಲ್ ವುಡ್ಸ್ ಅವರ ಕಡೆಯಿಂದ ಅಪ್ಡೇಟ್ ಗಳು ಬರ್ತಾ ಇದೆ. ಅಷ್ಟೇ ಅಲ್ಲ, ಓವರ್ ಆಲ್ ಆಗಿ ಸಮ್ಮರ್ ಸ್ಲಾಮ್ ನ ನೈಟ್ 1 ಹಾಗೆ ನೈಟ್ 2 ಅಲ್ಲಿ ಮೊದಲ 1 ಗಂಟೆ ESPN ನಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ಅಂಡ್ ಆ 1 ಗಂಟೆಯಲ್ಲಿ WWE ಅವರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಒಂದು ಸಿಂಗಲ್ಸ್ ಮ್ಯಾಚ್ ಏನಿದೆ, ಪೆಂಟಾ ಹಾಗೆ ಚಾಡ್ ಗೆಬಲ್ ಅವರ ಮ್ಯಾಚ್, ಆ ಒಂದು ಮ್ಯಾಚ್ ನು ಕೂಡ ಕನ್ಸಿಡರ್ ಮಾಡ್ತಾ ಇದೆ ಅಂತೆ. ಈ ಒಂದು ಮ್ಯಾಚ್ ನ ನಾವು ESPN ನ ಮೊದಲ 1 ಗಂಟೆಯಲ್ಲಿ ಮಾಡೋಣ ಅಂತ. ನೋಡಬೇಕು ಇನ್ನ ಯಾವ 3 ಮ್ಯಾಚಸ್ ಗಳನ್ನ WWE ಅವರು ನೈಟ್ 1 ಹಾಗೆ ನೈಟ್ 2 ನ ಮೊದಲ 1 ಗಂಟೆಯಲ್ಲಿ ಮಾಡಿಸ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ರಿಯಾ ರಿಪ್ಲಿ ಅವರ ಬಗ್ಗೆ. WWE ಅವರು ಒರಿಜಿನಲ್ ಆಗಿ ನಮ್ಮ ರಿಯಾ ರಿಪ್ಲಿ ಅವರಿಗೆ ಬಿಗ್ ಪ್ಲಾನ್ಸ್ ಗಳನ್ನ ಈ ಬಾರಿಯ ಸಮ್ಮರ್ ಸ್ಲಾಮ್ ಗೆ ಮಾಡ್ಕೊಂಡಿದ್ರಂತೆ. ಇವನ್ ಅವರು ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಕನ್ಸಿಡರ್ ಕೂಡ ಮಾಡ್ತಾ ಇದ್ರಂತೆ. ಜೆಟ್ ಕಾರ್ಗಿಲ್ ಹಾಗೆ ಶಾರ್ಲೆಟ್ ಫ್ಲೇರ್ ಅವರ ನಡುವೆ ನಮ್ಮ ರಿಯಾ ರಿಪ್ಲಿ ಅವರು ತನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾರೆ ಅಂತ. ಬಟ್ ಅವರ ಇಂಜುರಿಯಿಂದ ಎಲ್ಲಾ ಪ್ಲಾನ್ಸ್ ಗಳು ಕೂಡ ಚೇಂಜ್ ಆಯ್ತು. ಅಂಡ್ ಅದರಿಂದಾನೇ WWE ಅವರು ಈಗ ಎಲ್ಲವನ್ನೂ ಕೂಡ ಚೇಂಜ್ ಮಾಡಿ ಇಂಟರ್ WWE ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಒಂದು ಲ್ಯಾಡರ್ ಮ್ಯಾಚ್ ನ ಸಮ್ಮರ್ ಸ್ಲಾಮ್ ಅಲ್ಲಿ ಬುಕ್ ಮಾಡಿದೆ. ನೋಡಬೇಕು WWE ಅವರು ಈಗಂತೂ ಸಿಕ್ಕಾಪಟ್ಟೆ ಕನ್ಸರ್ನ್ ಆಗಿದ್ದಾರೆ, ನಮ್ಮ ರಿಯಾ ರಿಪ್ಲಿ ಅವರ ಇಂಜುರಿ ಯಾವಾಗ ಸರಿಯಾಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ AJ ಸ್ಟೈಲ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನಮ್ಮ AJ ಸ್ಟೈಲ್ ಅವರು ಅಫಿಷಿಯಲ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಅಂಡ್ ರೀಸೆಂಟ್ ಆಗಿ AJ ಸ್ಟೈಲ್ ಅವರಿಗೆ ನಿಮ್ಮ WWE ಕಮ್ ಬ್ಯಾಕ್ ಬಗ್ಗೆ ಏನ್ ಅನ್ಸುತ್ತೆ, ನೀವೇನಾದ್ರೂ ರಿಟೈರ್ಮೆಂಟ್ ಇಂದ ಹೊರಗಡೆ ಬಂದು ಇನ್ನ ಒಂದು ಮ್ಯಾಚ್ ಅಲ್ಲಿ ಏನಾದ್ರೂ ಕಂಪೀಟ್ ಮಾಡ್ತೀರಾ ಅಂತ ಪ್ರಶ್ನೆನ ಕೇಳಿದಾಗ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ಹೇಳ್ತಾರೆ, ನೆವರ್ ಸೇ ನೆವರ್ ಅಂತ. ಅಂದ್ರೆ ಈಗಲೇ ಏನು ಹೇಳೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ನ ನಮ್ಮ AJ ಸ್ಟೈಲ್ ಅವರು ಕೊಟ್ಟಿದ್ದಾರೆ. ಐ ಥಿಂಕ್ AJ ಸ್ಟೈಲ್ ಅವರು ಇನ್ನೊಂದು ಮ್ಯಾಚ್ ಗೆ ಬರ್ಬೋದು ಅಂತ ಅನ್ಕೋತೀನಿ. ಅವರು ಕೂಡ ಕನ್ಸಿಡರ್ ಮಾಡಬಹುದು ಇನ್ನೊಂದು ಮ್ಯಾಚ್ ಫೈನಲ್ ಆಗಿ ರಸಲ್ ಮೇನಿಯಾದಲ್ಲಿ ಅಂತ. ಅಂಡ್ ಈಗ ಆ ಒಂದು ಮ್ಯಾಚ್ ಯಾವ ರಸಲ್ ಮೇನಿಯಾದಲ್ಲಿ ಆಗುತ್ತೆ ಅಂತ ಸ್ವಲ್ಪ ನಾವು ಕಾದ್ ನೋಡ್ಬೇಕು. ಒಂದ್ ಕಡೆ AJ ಸ್ಟೈಲ್ ಅವರು ನೆವರ್ ಸೇ ನೆವರ್ ಅನ್ನೋ ಒಂದು ಸ್ಟೇಟ್ಮೆಂಟ್ ನ ಕೊಟ್ರೆ, ಇನ್ನೊಂದ್ ಕಡೆ ನಮ್ಮ ಬಟಿಸ್ಟಾ ಅವರು ನೆವರ್ ಅಂಡ್ ನೆವರ್ ಅನ್ನೋ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ರೀಸೆಂಟ್ ಆಗಿ ನಮ್ಮ ಬಟಿಸ್ಟಾ ಅವರು ಕೂಡ ತನ್ನ ರಿಟೈರ್ಮೆಂಟ್ ಬಗ್ಗೆ ಮಾತಾಡಿದಾಗ, ನಾನು ಈಗಾಗಲೇ ಅಫಿಷಿಯಲ್ ಆಗಿ ರಿಟೈರ್ಡ್ ಆಗಿದ್ದೀನಿ ಅಂಡ್ ನನಗೆ ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡೋದಕ್ಕೆ ಚೂರು ಕೂಡ ಇಷ್ಟ ಇಲ್ಲ. ಲಿಟ್ರಲಿ ನಾನು ಬ್ಯಾಂಕ್ ಕರಪ್ಟ್ ಆಗಿ ನಾನು ಕೂಲಿ ಮಾಡಿಕೊಂಡು ಸಂಪಾದನೆ ಮಾಡಿ ನಷ್ಟ ಅನುಭವಿಸ್ತಾ ಇದ್ರು ಕೂಡ ನಾನು WWE ಅಲ್ಲಿ ಇನ್ನ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಿಲ್ಲ ಅನ್ನೋ ಒಂದು ಹಾರ್ಡ್ ಸ್ಟೇಟ್ಮೆಂಟ್ ನ ನಮ್ಮ ಬಟಿಸ್ಟಾ ಅವರು ಕೊಟ್ಟಿದ್ದಾರೆ. ಈ ರೇಂಜ್ಗೆ ಹಾರ್ಡ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅಂದ್ರೆ ನಾವೆಲ್ಲರೂ ಕೂಡ ಮರ್ತ್ಕೊಳ್ಳೇಬೇಕು ನಮ್ಮ ಬಟಿಸ್ಟಾ ಅವರ ಇನ್ನ ಒಂದು ಸಿಂಗಲ್ಸ್ ಮ್ಯಾಚ್ ನ. ಅಂಡ್ ಇನ್ನ ಅವರು ಹಾಲ್ ಆಫ್ ಫೇಮ್ ಗೆ ಯಾವಾಗ ಇಂಡೆಕ್ಟ್ ಆಗ್ತಾರೆ ಅಂತ ನಾವು ಸದ್ಯಕ್ಕೆ ಕಾದ್ ನೋಡ್ಬೇಕು. ಯಾಕಂದ್ರೆ ಐ ಥಿಂಕ್ ನಮ್ಮ ಬಟಿಸ್ಟಾ ಹಾಗೆ ಟ್ರಿಪಲ್ ಎಚ್ ಅವರ ಸಂಬಂಧ ಅಷ್ಟೊಂದೇನು ಚೆನ್ನಾಗಿಲ್ಲ ಅಂತ ಅನ್ನಿಸ್ತಾ ಇದೆ ನಮ್ಮ ಬಟಿಸ್ಟಾ ಅವರ ಬಾಯಲ್ಲಿ ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೇಳ್ತಾ ಇದ್ರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಸತ್ ಫ್ರೀಕಿನ್ ರಾಲಿನ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಸೆತ್ ರಾಲಿನ್ಸ್ ಅವರು
ಒಂದು ಪಾಡ್ಕಾಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅದರಲ್ಲಿ ಅವರು ಬಹಳಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಮೊದಲನೇದಾಗಿ ಅವರು ಸಮ್ಮರ್ ಸ್ಲಾಮ್ ಬಗ್ಗೆ ಮಾತಾಡ್ತಾರೆ. ನಿಜವಾಗ್ಲೂ ಯಾರಾದ್ರೂ ಬಂದು ನಿನ್ನ ಕರಿಯರ್ ಅಲ್ಲಿ ನೀನು ಬೆಸ್ಟ್ ಸಮ್ಮರ್ ಸ್ಲಾಮರ್ ಆಗಿಲ್ಲ ಅಂತ ಹೇಳಿದ್ರೆ ನಾನು ಅವ್ರ ಮೇಲೆ ಆರಾಮಾಗಿ ವಾದ ಮಾಡ್ತೀನಿ. ಯಾಕಂದ್ರೆ ನನ್ನ ಪ್ರಕಾರ ನಿಜವಾಗ್ಲೂ ನಾನಂತೂ ಬಿಗ್ಗೆಸ್ಟ್ ಸಮ್ಮರ್ ಸ್ಲಾಮರ್ ಆಗಿದ್ದೀನಿ. ಅಂಡ್ ನಾನು ಅದಕ್ಕೋಸ್ಕರ ನನ್ನ ಟಾಪ್ 5 ಸಮ್ಮರ್ ಸ್ಲಾಮ್ ಮೂಮೆಂಟ್ಗಳನ್ನ ನಾನೇ ರ್ಯಾಂಕ್ ಮಾಡ್ತೀನಿ ಅಂತೇಳಿ ಮೊದಲನೇದಾಗಿ ಅವರು 2020ರಲ್ಲಿ ಡರ್ಟಿ ಡೊಮಿನಿಕ್ ಮಿಸ್ಟೀರಿಯೋ ಅವರ ಜೊತೆ ಮ್ಯಾಚ್ ಆಡಿ ಗೆದ್ರಲ್ಲ, ಆ ಒಂದು ಮೂಮೆಂಟ್ನ ಇಡ್ತಾರೆ. ಅದಾದ್ಮೇಲೆ 2023ರಲ್ಲಿ ಫಿನ್ ಬ್ಯಾಲರ್ ಅವರ ಜೊತೆ ಮ್ಯಾಚ್ ಆಡಿ ವಿನ್ ಆಗ್ತಾರಲ್ಲ, ಆ ಒಂದು ಮೂಮೆಂಟ್ನ ಇಡ್ತಾರೆ. ಅದಾದ್ಮೇಲೆ ಯೂನಿವರ್ಸಲ್ ಚಾಂಪಿಯನ್ಶಿಪ್ನ ಗೆಲ್ತಾರಲ್ಲ 2019ರಲ್ಲಿ, ಆ ಒಂದು ಮೂಮೆಂಟ್ನ ಇಡ್ತಾರೆ. ಬಿಕಮಿಂಗ್ ಡಬಲ್ ಚಾಂಪಿಯನ್ 2015ರಲ್ಲಿ ಅವರು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಹಾಗೆ ಡಬ್ಲ್ಯೂ ಚಾಂಪಿಯನ್ ಆಗ್ತಾರಲ್ಲ, ಆ ಒಂದು ಮೂಮೆಂಟ್ ಇದೆ. ಅಂಡ್ 2025ರಲ್ಲಿ ರೂಸ್ ಆಫ್ ದ ಸೆಂಚುರಿನ ಪುಲ್ ಮಾಡ್ತಾರಲ್ಲ, ಆ ಒಂದು ಮೂಮೆಂಟ್ ನ ನಮ್ಮ ಸೆತ್ ರೋಲೆನ್ಸ್ ಅವರು ರ್ಯಾಂಕ್ ಮಾಡಿದ್ದಾರೆ ತನ್ನ ಸಮ್ಮರ್ ಸ್ಲಾಮ್ ಮೂಮೆಂಟ್ ಗಳಲ್ಲಿ. ಅಷ್ಟೇ ಅಲ್ಲ, ಅವರು ರಸಲ್ ಮೇನಿಯಾ ಬಗ್ಗೆನೂ ಕೂಡ ಮಾತಾಡ್ತಾರೆ. ಇಲ್ಲಿ ಅವರು ಸಿಕ್ಕಾಪಟ್ಟೆ ಬೇಜಾರಲ್ಲಿ ಹೇಳ್ತಾರೆ. ಅಂದ್ರೆ ನನ್ನ ಪ್ರಕಾರ ಇನ್ನೂ ಕೂಡ ನಾನು ಒಂದು ರಸಲ್ ಮೇನಿಯಾನ ಪ್ರಾಪರ್ ಆಗಿ ಮೇನ್ ಇವೆಂಟ್ ಮಾಡಿಲ್ಲ. ನನ್ನ ಪ್ರಕಾರ ನಾನು ನೈಟ್ 2 ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಫ್ಕೋರ್ಸ್ ನಾನು ನೈಟ್ 1ನ ಮೇನ್ ಇವೆಂಟ್ ಮಾಡಿದ್ದೀನಿ ಅಂಡ್ ಚಾಂಪಿಯನ್ಶಿಪ್ಗಳನ್ನು ಕೂಡ ಗೆದ್ದಿದ್ದೀನಿ. ಮನಿ ಇನ್ ದ ಬ್ಯಾಂಕ್ನ ಕ್ಯಾಶ್ ಇನ್ನೂ ಕೂಡ ಮಾಡಿದ್ದೀನಿ. ಬಟ್ ನನ್ನ ಪ್ರಕಾರ ಆ ಒಂದು ಬಿಗ್ಗೆಸ್ಟ್ ಮೇನ್ ಇವೆಂಟ್ ಅಂತ ಒಂದು ಏನಿದೆ ಅದನ್ನ ಇನ್ನೂ ಕೂಡ ಪ್ರಾಪರ್ ಆಗಿ ಮಾಡಿಲ್ಲ. ಗೊತ್ತಿಲ್ಲ ಇನ್ನು ಎಷ್ಟು ರಸಲ್ ಮೇನಿಯಾಸ್ಗಳು ನನ್ನ ಪಾಲಿಗೆ ಬಾಕಿ ಇದೆ ಅಂತ. ಅಂಡ್ ಅದರಲ್ಲಿ ನಾನು ಆ ಒಂದು ರಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡ್ತೀನೋ ಇಲ್ವೋ ಅನ್ನೋದು ಕೂಡ ಗೊತ್ತಿಲ್ಲ. ಬಟ್ ನಾನು ನಿಜವಾಗ್ಲೂ ಕೂಡ ಪ್ರಯತ್ನನ ಪಡ್ತಾನೆ ಇರ್ತೀನಿ ಅಂತ ನಮ್ಮ ಸೆತ್ ರೋಲೆನ್ಸ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನೋಡಬೇಕು ಗಾಯ್ಸ್, ಈ ಬಾರಿ ರಸಲ್ ಮೇನಿಯಾದಲ್ಲಿ ರೋಮನ್ ರೈನ್ಸ್ ಹಾಗೆ ಸೆತ್ ರೋಲೆನ್ಸ್ ಅವರ ಮ್ಯಾಚ್ ಏನಾದರೂ ಮೈನ್ ಇವೆಂಟ್ ಆಗಿದ್ದಿದ್ರೆ ಅದು ಪಕ್ಕ ನೈಟ್ 2ನ ಡಿಸರ್ವ್ ಮಾಡೋದು. ಬಟ್ ಡಬ್ಲ್ಯೂ ಅವರು ರಸಲ್ ಮೇನಿಯಾಗಿಂತ ಮುಂಚೆನೆ ಅದನ್ನ ಸಮ್ಮರ್ ಸ್ಲಾಮ್ ಅಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಸೆತ್ ರೋಲೆನ್ಸ್ ಅವರು ನಿಜವಾಗ್ಲೂ ನನಗೆ ಅನ್ನಿಸ್ತಾ ಇಲ್ಲ ರೋಮನ್ ರೈನ್ಸ್ ಅವರ ಜೊತೆ ಬಿಟ್ರೆ ಅವರು ಬೇರೆ ಯಾರಾದ್ರೂ ಜೊತೆ ಸೇರ್ಕೊಂಡು ನೈಟ್ 2ನ ಮೈನ್ ಇವೆಂಟ್ ಮಾಡ್ತಾರೆ ಅಂತ. ಯಾಕಂದ್ರೆ ರೋಮನ್ ರೈನ್ಸ್ ಅವರು ಇರೋ ತನಕ ನೈಟ್ 2 ಮೈನ್ ಇವೆಂಟ್ ಅವ್ರ ಹೆಸರಲ್ಲೇ ಇರುತ್ತೆ ಅಂತ ಅನ್ಸುತ್ತೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ಡಬ್ಲ್ಯೂ ಅನ್ರಿಯಲ್ ಸೀಸನ್ 3 ಕೂಡ ನಮಗೆ ನೋಡೋದಕ್ಕೆ ಸಿಕ್ತು. ಆದ್ರೂ ಕೂಡ ರೋಮನ್ ರೈನ್ಸ್ ಅವರು ಅಲ್ಲೆಲ್ಲೂ ಕೂಡ ಫೀಚರ್ ಆಗಿಲ್ಲ. ಅವ್ರದ್ದೊಂದು ಕೂಡ ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ನ ಡಬ್ಲ್ಯೂ ಅವರು ತೋರಿಸೇ ಇಲ್ಲ. ಕಂಟಿನ್ಯೂಸ್ ಆಗಿ 3 ಸೀಸನ್ ಬಂದರೂ ಕೂಡ ರೋಮನ್ ರೈನ್ಸ್ ಅವ್ರನ್ನ ಯಾಕೆ ತೋರಿಸಿಲ್ಲ ಅಂತ ಫ್ಯಾನ್ಸ್ಗಳು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂಡ್ ಇದು ಒಳ್ಳೆ ವಿಚಾರನೇ ನನ್ನ ಪ್ರಕಾರ. ಯಾಕಂದ್ರೆ ರೋಮನ್ ರೈನ್ಸ್ ಅಂತ ಟಾಪ್ ಸ್ಟಾರ್ಸ್ಗಳು ಕಂಪನಿನ ಸೇವ್ ಮಾಡೋದ್ರಲ್ಲಿ ಬಿಲೀವ್ ಮಾಡ್ತಾರೆ. ಎಸ್, ಅವರು ಕೂಡ ಹೋಗಿ ಬ್ಯಾಕ್ ಸ್ಟೇಜ್ ಅಲ್ಲಿ ಈ ರೀತಿ ಕೆಲಸಗಳಾಗುತ್ತೆ ಮುಂಚೆನೆ ಎಲ್ಲದೂ ಕೂಡ ಪ್ಲಾನ್ ಆಗಿರುತ್ತೆ ಅಂತ ಹೇಳಿದ್ರೆ ಕಂಪನಿ ಸೇವ್ ಆದಂಗೆ ಅಲ್ಲ. ಅಂಡ್ ಅಂಡರ್ಟೇಕರ್ ಆಗಿರ್ಬೋದು, ರೋಮನ್ ರೈನ್ಸ್ ಆಗಿರ್ಬೋದು, ಬ್ರಾಕ್ ಲೆಸ್ನರ್ ಆಗಿರ್ಬೋದು, ಈ ಎಲ್ಲಾ ಟಾಪ್ ಸ್ಟಾರ್ಸ್ಗಳು ಕೂಡ ಆ ಒಂದು ಗೌಪ್ಯತೆನ ಕಾಪಾಡ್ಕೊಳ್ಳೋದ್ರಲ್ಲಿ ಇಷ್ಟಪಡ್ತಾರೆ. ಇವರೆಲ್ಲರೂ ಕೂಡ ವಿನ್ಸ್ ಮೆಕ್ಮೆನ್ ಅವರ ರೀತಿ ಯೋಚನೆ ಮಾಡ್ತಾರೆ, ನಮ್ಮ ಟ್ರಿಪಲ್ ಎಚ್ ಅವರ ರೀತಿ ಯೋಚನೆ ಮಾಡೋದಿಲ್ಲ. ಅದಕ್ಕೋಸ್ಕರ ಫ್ಯೂಚರ್ ಅಲ್ಲೂ ಕೂಡ ನಾನಂತೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ರೋಮನ್ ರೈನ್ಸ್ ಅವರು ಬಂದು ಅನ್ರಿಯಲ್ ಅಲ್ಲಿ ಇಂಟರ್ವ್ಯೂ ಕೊಡ್ತಾ ಇರೋದನ್ನ. ಆ ರೀತಿ ಅವರು ಮಾಡೋದಿಲ್ಲ ಅಂತಾನೂ ಕೂಡ ಅನ್ಸುತ್ತೆ. ಆ ಒಂದು ನಾಸ್ಟಾಲಜಿಯನ್ನ ನಮ್ಮ ರೋಮನ್ ರೈನ್ಸ್ ಅವರು ಈಗ ಕಾಪಾಡಿಕೊಂಡು ಬರ್ತಾ ಇದ್ದಾರೆ. ರೋಮನ್ ರೈನ್ಸ್ ಅವ್ರನ್ನ ಬಿಟ್ರೆ ಸಿಎಂ ಪಂಕ್ ಆಗಿರ್ಬೋದು, ಸೆತ್ ರೋಲೆನ್ಸ್ ಆಗಿರ್ಬೋದು, ಕೋಡಿ ರೋಡ್ಸ್ ಆಗಿರ್ಬೋದು, ಇವರೆಲ್ಲರೂ ಎಲ್ಲದನ್ನೂ ಕೂಡ ಲೀಕ್ ಮಾಡ್ತಾ ಇದ್ದಾರೆ. ಬಟ್ ರೋಮನ್ ರೈನ್ಸ್ ಅವರು ಏನು ಕೂಡ ಲೀಕ್ ಮಾಡ್ದಂಗೆ ಗೌಪ್ಯತೆನ ಕಾಪಾಡಿಕೊಂಡು ಬರೋದ್ರಲ್ಲಿ ರೋಮನ್ ರೈನ್ಸ್ ಅವರು ಬಿಲೀವ್ ಮಾಡ್ತಾರೆ. ಅಂಡ್ ಅದರಿಂದಾನೇ ರೋಮನ್ ರೈನ್ಸ್ ಅವರು ಇಷ್ಟು ಸೀಸನ್ ಆದ್ರೂ ಕೂಡ ಒಮ್ಮೆನೂ ಕೂಡ ಡಬ್ಲ್ಯೂ ಅನ್ರಿಯಲ್ ಅಲ್ಲಿ ಕಾಣಿಸ್ಕೊಂಡಿಲ್ಲ. ಈಗ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಅನ್ಸುತ್ತೆ ಗೈಸ್, ನಿಜವಾಗ್ಲೂ ಅನ್ರಿಯಲ್ ಇಂದ ಡಬ್ಲ್ಯೂಗೆ ಪ್ರಾಫಿಟ್ ಆಗ್ತಾ ಇದೆಯಾ ಅಥವಾ ಆ ಒಂದು ಡಬ್ಲ್ಯೂ ಅನ್ನೋ ಒಂದು ಫೀಲೇ ಹೋಗ್ತಾ ಇದೆಯಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.